ಇವತ್ತು ಹಾವೇರಿನಲ್ಲಿ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ತಾವೇ ನೋಡ್ತಾ ಇದ್ರಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ, ಕೊಲೆಗಳು ಆಗ್ತಾ ಇದ್ದಾವೆ. ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣ ಇಂಥ ಮತೀಯ ಶಕ್ತಿಗಳಿಗೆ ಒಂದು ರೀತಿ ಕರ್ನಾಟಕ ಅಂತ ಹೇಳಿದ್ರೆ ಸ್ವರ್ಗದ ಹಾಗೆ ಆಗಿದೆ. ಏನೇ ಮಾಡಿದ್ರು ಸಹ, ಏನೇ ದೌರ್ಜನ್ಯಗಳು ಕೊಲೆಗಳು ಏನೇ ನಡೆದ್ರು ಸಹ ತಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ವಿಚಾರದಲ್ಲಿ ತಮ್ಮ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರವೇ ನಿಲ್ತದೆ ಅನ್ನುವ ಧೈರ್ಯ ಈ ಮತೀಯ ಶಕ್ತಿಗಳಿಗೆ ಬಂದಿರೋ ಪರಿಣಾಮವಾಗಿಯೇ ದಿನೇ ದಿನೇ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಇತ್ತೀಚೆಗೆ ತಾವು ನೋಡಿದ್ರೆ ಹಾವೇರಿ ಜಿಲ್ಲೆನಲ್ಲಿ ಹೋರಿ ಬೆದರಿಸ್ತಕ್ಕಂಥ ಒಂದು ಹಬ್ಬ, ಪಟಾಕಿ ಸಿಡಿಸಿದ್ರು ಅನ್ನೋ ಕಾರಣಕ್ಕೆ ಲೋಹಿತ್ ಕುರುಬರು ಮತ್ತು ಅವರ ಸಹಚರರ ಮೇಲೆ, ಸ್ನೇಹಿತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಕೈಯನ್ನೇ ಕಡ್ದಾಕಿರುವಂಥದ್ದು ನೋಡಿದಿರಿ. ಅದಾಗಿ 2 ದಿನದಲ್ಲೇ ರಟ್ಟೆಹಳ್ಳಿನಲ್ಲಿ ಶಿವಾಜಿ ರಾವ್ ಅವರ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಶಿವಾಜಿ ರಾವ್ ಅವರ ಮೇಲೂ ಕೂಡ ಕ್ಷುಲ್ಲಕ ಕಾರಣಕ್ಕೆ ಬರ್ಬರ ಹತ್ಯೆ ಆಗಿರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಯಲ್ಲಾಪುರದಲ್ಲಾದಂಥ ದಲಿತ ಮಹಿಳೆಯ ಹತ್ಯೆ ಇರ್ಬೋದು, ಕೊಪ್ಪಳದಲ್ಲಿ ಗವಿಸಿದ್ದಪ್ಪನ ಮೇಲೆ ಬರ್ಬರ ಹತ್ಯೆ ಆದ ನಂತರವೂ ಕೂಡ ಅವರ ತಂದೆ ತಾಯಂದ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಅಂತ ಹೇಳಿ. ಪ್ರಾಣ ಕಳ್ಕೊಂಡಂತ ಗವಿಸಿದ್ದಪ್ಪನ ಮೇಲೂ ಕೂಡ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪೋಕ್ಸೋ ಕೇಸನ್ನು ಹಾಕಿರುವಂತ ಘಟನೆನೂ ಕೂಡ ನಡೆದಿದೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ರಕ್ಷಣೆಗೆ ಬರದೇ ಇರುವಂಥದ್ದು, ಮತೀಯ ಶಕ್ತಿಗಳಿಗೆ ಆಡಳಿತ ಪಕ್ಷದ ಶಾಸಕರು ಸಚಿವರ ಹೇಳಿಕೆಗಳು, ಇವೆಲ್ಲವೂ ಕೂಡ ಅವ್ರಿಗೆ ಮತ್ತಷ್ಟು ಧೈರ್ಯವನ್ನು ತಂದು ರಾಜ್ಯದ ಬೇರೆ ಬೇರೆಗಳಲ್ಲೂ ಕೂಡ ಈ ರೀತಿ ಪ್ರಕರಣಗಳು ಏನಾಗ್ತಾ ಇದ್ದಾವೆ, ಇವೆಲ್ಲವನ್ನು ಕೂಡ ವಿರೋಧಿಸಿ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣವನ್ನ ವಿರೋಧಿಸಿ ಹಾವೇರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ.